ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕಿನ ತೆಂಗು ಬೆಳೆಗಳಿಗೆ ರೋಗದಿಂದಾಗಿ ರೈತರು ನಷ್ಟ ಅನುಭವಿಸುತ್ತಾ ಇದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಿಹಾರಕ್ಕೆ ಧಾವಿಸಬೇಕು ಅಂತ ಆಗ್ರಹಿಸಿ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡರು ಪತ್ರಿಕಾಗೋಷ್ಠಿ ನಡೆಸಿದರು. ಅರಸೀಕೆರೆ 56 ಚಂದ್ರಪಟ್ಟಣ ನಾವೇ ಫಸ್ಟ್ ನಾವೇ ಹೋರಾಟಕ್ಕೆ ಕೈ ಹಾಕಿ ನಮ್ಮ ತಾಲೂಕಿಗೆ ಎಷ್ಟು ಬೇಕಾದ್ರೆ ಸರ್ ಅನುದಾನ ನಿಮ್ಮ ಒಂದು 2-3 ಕೋಟಿ ಎಷ್ಟು ಬೇಕಾದ್ರೆ 31 ಒಂದು ತಾಲೂಕಿಗೆ 31 ಕೋಟಿ ಇದ್ದರೆ ಚಂದ್ರಪಟ್ಟಣಕ್ಕೆ ಒಂದು 20-25 ಕೋಟಿ 50 ಒಂದು ನಮ್ಮ ತಾಲೂಕಿಗೆ ಒಂದು 50-60 ನಮ್ಮ ಜಿಲ್ಲೆಗೆ ಒಂದು 50-60 ಕೋಟಿ ಕೊಟ್ಟರೆ ನಮ್ಮ ಜಿಲ್ಲೆನ ಕಾಪಾಡ್ತೀವಿ. ಇದೇನು ದೊಡ್ಡದಲ್ಲ, ಸರ್ಕಾರ ದೊಡ್ಡದಲ್ಲ. 50-60 ಕೋಟಿ ಇಷ್ಟು ಮರನ ಉಳಿಸಕ್ಕೆ ಕೊಡುವಂಥದ್ದು ಇದೇನು ದೊಡ್ಡದಲ್ಲ. ಸರ್ಕಾರದ ಸೆಳೆಯನ್ನ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯೊಂದಿಗೆ ಹೋರಾಟಕ್ಕೆ ನಾನಂತೂ ನಮ್ಮ ರೈತರು ಹೆದರಬೇಡದು, ಧೈರ್ಯವಾಗಿರಲಿ. ಈಗೇನು ಈ ಹುಳುಗಳು ಇದೆಲ್ಲ ಬಂದಿದ್ದಾರೆ, ಈ ಕಾಂಡ ರೋಗಕ್ಕೆ ಅವ್ರದೇ ರೈತರದೇ ಕೆಲಸ. ಸುಮ್ಮನೆ ಕೂತ್ಕೊಂಡ್ರೆ ಹಾಕಲ್ಲ ರೈತರು. ನೀವು ಸುಮ್ಮನೆ ಕೂತ್ಕೊಂಡ್ರೆ ಹಾಕಲ್ಲ. ನಿಮಗೂ ನಾನು ಎಚ್ಚರಿಕೆ ಕೊಡ್ತೀನಿ. ನೀವು ಯಾರು ತೋಟದಲ್ಲಿ ಮರ ಕಾಂಡ ರೋಗ ಬಂದಿದೆ ಅಂತ ಬತ್ತೆ ಹಾಕ್ತೀರಿ, ಅವತ್ತೇ ತಗೊಂಡೋಗಿ ಅದು ಏನೇನು ಬೇವಿಂದು ಎಂತೆಂತಂದ್ರೆ ಏನು ಹಾಕ್ಬೇಕು, ನಿಮ್ಮ ಹತ್ರ ಇಲ್ಲದೆ ಇದ್ರೆ ಅವನೇ ಕೊಂಡ್ಕೊಂಬರ್ಲಿ. ಗೊತ್ತಾಯ್ತಾ? ನಮಗೆ ಅದು ಗೊತ್ತಿಲ್ಲ. ನೀವು ಹೋಗಿ ಈಗ ಈ ಕಾಂಡ ರೋಗಕ್ಕೆ ನೀವು ಮಾಡಬೇಕು. ನಿಮ್ಗೆ ಯಾವ್ಯಾವಕ್ಕೆ ಏನೇನು ಬೇಕು, ಪಟಾಸ್ ಹಾಕೋದ್ರಿಂದ ಪಟಾಸ್ ಕೊಡಲೇಬೇಕು. ಪಟಾಸ್ ಕೊಡದೇ ಇದ್ರೆ ಎಣ್ಣೆ ಸ್ಪ್ರೇ ಮಾಡು, ಮರಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡು. ಇದೆಲ್ಲವೂ ಮಾರ್ಗಸೂಚಿ. ಇವು ಮಾಡಿದ್ರೆ ತೆಂಗಿನ ಗಿಡ ಬದುಕಕ್ಕೆ ಸಾಧ್ಯ, ತೆಂಗಿನ ಮರ ಬದುಕಕ್ಕೆ ಸಾಧ್ಯ. ಮತ್ತೆ ಎಲ್ಲಕ್ಕಿಂತ ಅತಿ ಹೆಚ್ಚಿನ ಕೆಟ್ಟ ರೋಗ ಅಂದ್ರೆ ಕಾಂಡ ಸೋರ್ತಕ್ಕಂಥ ರೋಗ. ಇವತ್ತು ನಮ್ಮ ತೋಟದಲ್ಲಿ ಇಲ್ಲೇ ತೋರಿಸ್ಬೋದು. ಎಷ್ಟು ಎಂಥ ಮರ ಮೇಲ್ಗಡೆ ಹೋಗ್ಬಿಟ್ಟು ಇಷ್ಟಪ್ಪ ಸುಳಿ ಕಾಂಡ ಸೋರೋದು. ಆ ಕಾಂಡ ಸೋರೋದು ಒಂದು ಆ ರೋಗವನ್ನ ಇವತ್ತು ತಡೆಗಟ್ಟಬೇಕಾದ್ರೆ ಅದಕ್ಕೂ ಒಂದು ಇಂಜೆಕ್ಷನ್. ಎಂಥದ್ರ ಹೆಸರು ಹೇಳ್ರಿ ಜೋರಾಗೆ. ಎಕ್ಸೋಕಾನಲ್ ಅಂತ ಹೇಳಿದ್ರಿ. ನೀರಿನ ಜೊತೆ ಬೆರೆಸಿ ಅದನ್ನ ಇದು ಮಾಡಬೇಕು. ಅದಕ್ಕೂ ಸಮರೋಪಾದಿನಲ್ಲಿ ಮಾಡಬೇಕು. ಅದನ್ನ ಸಮರೋಪಾದಿನಲ್ಲಿ ಮಾಡ್ಬೇಕಾದ್ರೂ ಅದಕ್ಕೂ ಹಣ ಬೇಕು. ಇವೆಲ್ಲ ನಾವು ತೆಂಗನ್ನ ಉಳಿಸ್ಕೋಬೇಕಾದ್ರೆ ಇವಕ್ಕೆಲ್ಲ ಇವು ಎಷ್ಟು 5 ರೋಗಗಳಿದ್ದಾವೆ. ತೆಂಗಿನ ಬೆಳೆಗೆ 4 ರೋಗ ಇದೆ. ಕಪ್ಪು ತಲೆ ಹುಳ, ಬಿಳಿ ನೊಣ, ಕಾಂಡ ಸೋರೋದು, ಅಣಬೆ ರೋಗ. ಇವೆಷ್ಟಿದ್ದಾವೆ. ಇಷ್ಟು ರೋಗಗಳನ್ನ ಈಗ ತಡೆಗಟ್ಟೋದಕ್ಕೆ ವಿಜ್ಞಾನಿಗಳು ಮಾರ್ಗೋಪಾಯಗಳನ್ನು ಕಂಡುಹಿಡಿದಿದ್ದಾರೆ. ಇದು ಅರಸೀಕೆರೆನಲ್ಲಿ ಒಂದು ತೆಂಗು ಬೆಳೆಯತಕ್ಕಂಥ ಎಲ್ಲಾ ಪ್ರದೇಶಗಳಿಗೆ ನಾವು ಓಡಿಸಿದ್ವಿ ಅವ ಹುಳುಗಳನ್ನ. ಅವಾಗಿ ಮತ್ತೆ ಅಲ್ಲಿ ತಿಪ್ಟೂರಲ್ಲಿ ಉತ್ಪತ್ತಿ ಆದ. ತಿಪ್ಟೂರಲ್ಲಿ ಓಡಿಸಿದ್ರೆ ಅರಸೀಕೆರೆ. ಇವು ಗಾಳಿಗೆ ಸಂಚಾರ ಮಾಡ್ತಕ್ಕಂಥ ಕ್ರಿಮಿಗಳು. ಇವಕ್ಕೆ ಯಾರು ತಡೆ ಪಡೆ ಇಲ್ಲ. ಇವನ್ನ ಪೂರ್ಣ ಪ್ರಮಾಣದಲ್ಲಿ ಸಮರೋಪಾದಿನಲ್ಲಿ ಸ್ವಲ್ಪ 100 ಕೋಟಿ ಹಣವನ್ನು ಕೊಟ್ಟು ಇದನ್ನು ಏನಾದರೂ ಮಾಡದೇ ಇದ್ರೆ ಬಹುಶಃ ನಾವೆಲ್ಲ ಏನು ಒಪ್ಪಿ ಬೆಲೆ ಬಂತು ಅಂತ ಹೇಳಿ ಸಂತೋಷದಿಂದ ಬೀಗ್ತಾ ಇದ್ವಿ. ಇದನ್ನು ನಾವು ಹಾಳು ಮಾಡಬೇಕಾಗುತ್ತೆ. ಅದಕ್ಕೆ ಈ ಎಲ್ಲ ಪರಿಹಾರಗಳನ್ನು ಕಂಡುಹಿಡಿಯೋಕ್ಕೋಸ್ಕರ 6ನೇ ತಾರೀಕು 26ನೇ ತಾರೀಕು ಮುಖ್ಯಮಂತ್ರಿಗಳು ಇಲ್ಲೇ ಬರ್ತಾ ಇದ್ದಾರೆ. ಬಂದ ತಕ್ಷಣ ಅವ್ರಿಗೆ ಹೇಳಿ ಅವ್ರಿಗೆ ಇದನ್ನ ಅಲ್ಲಿ ಒಂದು ಮನವಿ ಕೊಟ್ಟು ಸ್ವಲ್ಪ ತಿಳಿಯಂಗೆ. ನಾನು ಈ ಸರಿ ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡ್ತೀನಿ. ಅದರಲ್ಲೇ 2ನೇ ಮಾತೀನಿ. ದೊಡ್ಡ ಗಲಾಟೆ ಮಾಡಿ ಸರ್ಕಾರ ಏನಾದರೂ ಒಂದು ಅನೌನ್ಸ್ ಮಾಡಬೇಕು. ಇದಕ್ಕೆ ಇಷ್ಟು ಕೋಟಿಗಟ್ಟಲೆ ಬೇಕು ಹಣ. ಇದೆಲ್ಲ ಲಕ್ಷಗಟ್ಟಲೆ ಆಗಲ್ಲ.
ಇದು ಸಮರೋಪಾದಿ ನಡೀಬೇಕು. ಒಂದು ಸ್ವಲ್ಪ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಬಿಟ್ರೆ ನಾವು ತೆಂಗಿನ ಮರವನ್ನು ಉಳಿಸ್ಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಒಂದು ಮೆಮೊರಂಡಮ್ ತಯಾರು ಮಾಡ್ಕೋಬೇಕು. ಒಟ್ಟು ಈ ಒಂದು ರೋಗ ತೆಂಗಿನ ಇದಕ್ಕೆ ಬಂದಿರತಕ್ಕಂಥ ರೋಗಗಳನ್ನು ತಡೆಗಟ್ಟಬೇಕು. ನೀವು ಸ್ವಲ್ಪ ಇದು ಇರಲಿ, ಅವತ್ತು ಮುಖ್ಯಮಂತ್ರಿಗಳಿಗೆ ತೋರಿಸ್ತೀವಿ, ಸ್ವಲ್ಪ ಹೈಲೈಟ್ ಮಾಡಿ ಬರೆದ್ರೆ ಈಗ ನಮ್ಮ ಟಿವಿ ಕೇರಳದಿಂದ ಕೇಂದ್ರೀಯ ತೆಂಗು ಸಂಶೋಧನಾ ಕೇಂದ್ರದಿಂದ CPCRI ಸಂಸ್ಥೆಯಿಂದ ನಿನ್ನೆ ದಿವಸ ಬಂದು ಇಲ್ಲೆಲ್ಲ ನೋಡ್ಕೊಳ್ಳಿ. ಅವರು ಒಂದು ವರದಿಯನ್ನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಮನಸ್ಸು ಮಾಡಿ ಒಂದು ಸಮರೋಪಾದಿ ಈ ಕಾರ್ಯನ ಮಾಡದೇ ಇದ್ರೆ ಈ ನಾಡಿನಲ್ಲಿ ತೆಂಗು ಉಳಿದೆ. ಇದು ಕಾಮಧೇನು ಕಲ್ಪವೃಕ್ಷ. ತೆಂಗು ಬರೀ ಕೊಬ್ಬರಿ ಕೊಡ್ತಕ್ಕಂಥದ್ದಲ್ಲ, ತೆಂಗಿನ ನಾರು ಕೊಡುತ್ತೆ. ಏನೇನು ಉತ್ಪತ್ತಿ ಆಗುತ್ತೆ ತೆಂಗಿನಿಂದ, ಎಣ್ಣೆ ಕೊಡುತ್ತೆ. ಪ್ರತಿಯೊಂದು ಪದಾರ್ಥಗಳು ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥದ್ದೇ ಇದೊಂಥರ ಕಲ್ಪವೃಕ್ಷ ಇರ್ತದೆ. ಇದನ್ನು ಕಳ್ಕೊಳ್ತಕ್ಕಂಥದ್ದಲ್ಲ. ಕೂಡಲೇ ಸರ್ಕಾರ ಧಾವಿಸಿ ಬರಬೇಕು. ನಾನು ಇವತ್ತೇ ಹಾರ್ಟಿಕಲ್ಚರ್ ಮಿನಿಸ್ಟರ್ ಮಾತಾಡ್ತೀನಿ, ಎಲ್ಲರ ಹತ್ರ ಮಾತಾಡ್ತೀನಿ. 26ನೇ ತಾರೀಕು ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುತ್ತೇನೆ. ಅದಾದ ಮೇಲೆ ಸದನದಲ್ಲಿ 11ನೇ ತಾರೀಕು ಫಿಕ್ಸ್ ಮಾಡಿದರೆ ಆ ಸದನದಲ್ಲೂ ಕೂಡ ಹೋಗೋದನ್ನು ಎದುರಿಸಿ ಹಿಂದೆ ಕೊಬ್ಬರಿ ಬೆಲೆಗೆ ಸ್ವಲ್ಪ ಸಬ್ಸಿಡಿನ ಕೊಡುವಂಥ, ಬೆಂಬಲ ಬೆಲೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಈ ಗಡಿಯನ್ನು ಉಳಿಸಿದ್ದಾರೆ. ನಮ್ಮ ಸನಾತನ ಕಾಲದಿಂದ ಬಂದಿರತಕ್ಕಂಥ ಈ ಒಂದು ಅದ್ಭುತವಾದಂಥ ರೈತರ ಸಂಕಷ್ಟಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆದಾಯ ತಂದುಕೊಡ್ತಕ್ಕಂಥ ಒಂದು ಉತ್ತಮವಾದ ವಾಣಿಜ್ಯ ಬೆಳೆ. ಈ ಬೆಳೆಯನ್ನು ನಾವು ಉಳಿಸ್ಕೋಬೇಕಾಗಿದೆ. ಇದಕ್ಕೆ ಹೋರಾಟ ಎಲ್ಲಿ ಬೇಕಾದರೂ ಜಾಥಾ ಹೋಗಬೇಕಾಗುತ್ತೆ, ಎಲ್ಲಿ ಬೇಕಾದರೂ ಇಲ್ಲಿಂದ ರೈತರನ್ನೆಲ್ಲ ಬಿಟ್ಕೊಂಡು ಹೋಗುತ್ತೆ. ತಯಾರಾಗಿ ಸರ್ಕಾರದ ಜೊತೆಯಲ್ಲಿದ್ದು ಸರ್ಕಾರದ ಮನಸ್ಸೆಳೆದು ಈ ಕೆಲಸವನ್ನು ಮಾಡಿ ಇದನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಡಿಸ್ಟ್ರಿಕ್ಟ್ ಹಾರ್ಟಿಕಲ್ಚರ್ ರಾಜ್ಯ ಮಟ್ಟದ ಇವರು ಎಲ್ಲ ಮಾತಾಡ್ತಾರೆ, ಎಲ್ಲ ರಿಪೋರ್ಟ್ ತಯಾರು ಮಾಡಿ ಮುಖ್ಯಮಂತ್ರಿ ಪರ್ವೇಜ್ ಅಹಮದ್, ಅರಸೀಕೆರೆ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.